ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆಗೈದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅಪರಾಧಿಗಳಿಗೆ ಕೋರ್ಟ್ ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿದೆ. ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರವನ್ನೆಸಗಿ ಕೊಲೆಗೈದ ಪ್ರಕರಣ ಇದು. ಕೊಪ್ಪಳ ಜಿಲ್ಲೆ ಗಂಗಾವತಿ 1ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಈ ಮಹತ್ವದ ತೀರ್ಪು ಕೊಟ್ಟಿದೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ 1ನೇ ಹೆಚ್ಚುವರಿ ಸೆಷನ್ಸ್ ಕೋರ್ಟ್ ಈ ಮಹತ್ವದ ಆದೇಶವನ್ನು ಕೊಟ್ಟಿದೆ. 3ರಿಗೆ ಮರಣದಂಡನೆಯನ್ನ ವಿಧಿಸಲಾಗಿದೆ. ಅತ್ಯಾಚಾರ ಕೇಸ್ನಲ್ಲಿ ಕೋರ್ಟ್ ಕೊಟ್ಟಿರುವಂತಹ ಐತಿಹಾಸಿಕ ತೀರ್ಪಿದು. ಗಂಗಾವತಿ ಹಿರಿಯ ಸಿವಿಲ್ ಕೋರ್ಟ್ನಿಂದ ಈ ಮಹತ್ವದ ಆದೇಶ ಹೊರಡಿಸಲಾಗಿದೆ. ಸಾಣಾಪುರದಲ್ಲಿ ನಡೆದಿದ್ದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದಲ್ಲಿ 3 ಅಪರಾಧಿಗಳಿಗೆ ಮರಣದಂಡನೆಯನ್ನ ಕೋರ್ಟ್ ವಿಧಿಸಿದೆ. ದಕ್ಷಿಣ ಭಾರತದ ಜನಪ್ರಿಯ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣದ ಬಳಿ ನಡೆದಂತ ಘಟನೆ ಇದು. ಅಕ್ಷರಶಃ ಇಡೀ ರಾಜ್ಯದಲ್ಲೇ ಸಂಚಲನ ಉಂಟು ಮಾಡಿದಂತ ಪ್ರಕರಣ. ಸಾಮೂಹಿಕ ಅತ್ಯಾಚಾರವನ್ನೆಸಗಲಾಗಿತ್ತು. ಕರ್ನಾಟಕದ ಹಂಪಿ ನಗರದ ಸರೋವರದ ಬಳಿ ಇಸ್ರೇಲ್ ಪ್ರವಾಸಿ ಹಾಗೆ ಭಾರತೀಯ ಹೋಮ್ ಸ್ಟೇ ನಿರ್ವಾಹಕರಾದಂಥ 2 ಮಹಿಳೆಯರು 3 ಪುರುಷ ಪ್ರವಾಸಿಗರೊಂದಿಗೆ ನಕ್ಷತ್ರ ವೀಕ್ಷಣೆ ಮಾಡುವಂತಹ ಸಂದರ್ಭ ಅಪ್ರಾಪ್ತರ ಗುಂಪು ಎಸಗಿದ್ದಂತಹ ಅಮಾನವೀಯ ಕೃತ್ಯ ಇದು, ಅಮಾನುಷ ಕೃತ್ಯ ಇದು. ಇದೀಗ 3ರಿಗೆ ಮರಣದಂಡನೆ ವಿಧಿಸಲಾಗಿದೆ. ಆ ಅಪರಾಧಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರ ಭಾವಚಿತ್ರವನ್ನ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇರೋದು. ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಅಪರಾಧಿಗಳಿಗೆ ಮರಣದಂಡನೆಯನ್ನ ಕೋರ್ಟ್ ವಿಧಿಸಿದೆ. ಮೇಲ್ ಮೆಂಬರ್ಸ್ ಅವರು ಟೂರಿಸ್ಟ್ಗಳನ್ನ ಅವ್ರನ್ನ ಕೆನಾಲಿಗೆ ತಳ್ತಾರೆ. ಅವ್ರ ಮೇಲೆ ಬರಬಾರ್ದು ಅಂತಂದು ಕಲ್ಲುಗಳನ್ನ ಎತ್ತಿ ಹಾಕ್ತಾರೆ ಅವ್ರ ಮೇಲೆ. ಆಮೇಲೆ ಈ 2 ಮಹಿಳೆಯ ಮೇಲೆ ಒಬ್ಬೊಬ್ಬರ ಮೇಲೆ ಇಬ್ಬಿಬ್ಬರು ಗ್ಯಾಂಗ್ ರೇಪ್ ಮಾಡ್ತಾರೆ. ಯಾರು ಫಸ್ಟು ನಮ್ಮ ಭಾರತದ ಮಹಿಳೆ ಏನದಳ ಅಕ್ಕಿ ಮೇಲೆ 2, ಆಮೇಲೆ ಇಸ್ರೇಲಿಯನ್ ಲೇಡಿ ಏನಿದಾಳ ಅಕ್ಕಿ ಮೇಲೆ 2 ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ ಇವರು. ಅದೇ ಟೈಮಿಗೆ ಮತ್ತೆ ಅವ್ರ ಹತ್ರ ಇದ್ದಂಥದ್ದು ಅದು ಬಿಬಾಸ್ ಕುಮಾರಿಗೆ ಹೊರಗೆ ಬರಲಾರ್ದೇ ಕಲ್ಲಿನ ಹೇಟಿಗೆ ಬಿದ್ದು ನೀರಿನಲ್ಲೇ ಮುಳುಗಿ ಸತ್ತೋಗ್ತಾನಂತ. ಆಮೇಲೆ ಇನ್ನೂ 2 ಪಂಕಜು ಆಮೇಲೆ ಡ್ಯಾನಿಯಲ್ ಅಂತ ಹೇಳಿ ಅವರು ಪಂಕಜ್ಗೆ ನಮ್ಮ ಮಹಾರಾಷ್ಟ್ರದತ್ತ ಪಂಕಜ್ಗೆ ಅದಕ್ಕೆ ಈ ಸ್ವಿಮ್ಮಿಂಗ್ ಬರ್ತಿರಂಗಿಲ್ಲ. ಈ ಅಮೇರಿಕದತ್ತೆ ನಮ್ಮ ಭಾರತದತ್ತ ಉಳಿಸ್ತಾನೆ. ಇದು ಮೇನ್ ಅದರಲ್ಲಿ. ಇಲ್ಲ ಅಂದರೆ ಪಂಕಜ್ ಕೂಡ ಹೋಗ್ತಾ ಇದ್ದ ಅದ್ರ ಜೊತೆಗೆ. ಆಮೇಲೆ ಇದರಲ್ಲಿ ಅವ್ರ ಹತ್ರ ಇದ್ದಂಥ ಹುಡುಗಿಯರ ಹತ್ರ ಅಥವಾ ಈ ಟೂರಿಸ್ಟ್ಗಳ ಹತ್ರ ಏನಿತ್ತು 3 ಮೊಬೈಲ್ಗಳು, 1 ಕ್ಯಾಮ್ರಾ, 9,500 ರೂಪಾಯಿ ದುಡ್ಡನ್ನು ಸುಲಿಗೆ ಮಾಡ್ಕೊಂಡು ಹೋಗ್ತಾರೆ ಇವರು. ಇದರಲ್ಲಿ ಇರೋಂಥದ್ದು ಒಟ್ಟು ಅವ್ರಿಗೆ ಗಂಭೀರ ಗಾಯಗೊಳಿಸೋದು ಅವ್ರಿಗೆ. ಫಸ್ಟು ಬಿಬಾಸ್ ಕುಮಾರ್ನ ಹತ್ಯೆ, ಆಮೇಲೆ 2 ಮಹಿಳೆಯರ ಮೇಲೆ ಏನು ಹೇಳ್ತೀವಿ ಸಾಮೂಹಿಕ ಅತ್ಯಾಚಾರ 2 ಮಹಿಳೆಯರ ಮೇಲೆ ಆಗಿರೋಂಥದ್ದು, ಆಮೇಲೆ ಸುಲಿಗೆ 1 ರಾಬರಿ, ಆಮೇಲೆ ಕೊಲೆ ಪ್ರಯತ್ನ ಮಹಾರಾಷ್ಟ್ರ ಪ್ಲಸ್ ಇದ್ರು ಯಾರು ಅಮೇರಿಕಾದ ಡ್ಯಾನಿಯಲ್ ಎಂದು ಇವ್ರದ್ದೆಲ್ಲ ಕೊಲೆ ಪ್ರಯತ್ನ. ಅದ್ರ ಜೊತೆಗೆ ಅವ್ರನ್ನ ಗಂಭೀರವಾಗಿ ಗಾಯಗೊಳಿಸಿರ್ತಾರೆ. ಅವ್ರಿಗೆ ತೀವ್ರ ಸ್ವರೂಪದ ಗಾಯಗಳಾಗಿರ್ತಾವೆ ಅವರಿಗೆ. ಇಷ್ಟು ಅಪರಾಧಗಳನ್ನು ಇವರು ಮಾಡಿದ್ರು. ಅದಕ್ಕೆ ಮಾನ್ಯ ನ್ಯಾಯಾಧೀಶರಾದಂಥ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಅವರು ಈ ದಿನ ಆರೋಪಿತರಿಗೆ 103 BNS ಹೊಸ ಆ್ಯಕ್ಟಿನ ಇದರಲ್ಲಿ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಬಾಕಿ ಇದು ಗ್ಯಾಂಗ್ ರೇಪ್ ಅಫೆನ್ಸಿಗೆ ಜೀವನ ಪರ್ಯಂತ ಜೈಲ್ನಲ್ಲೇ ಇರಬೇಕು. ಟಿಲ್ ಇಸ್ ಲಾಸ್ಟ್ ಬ್ರೆತ್ ಅನ್ನಂಗೆ ಜೈಲ್ನಲ್ಲೇ ಇರಬೇಕಂತ ಅದು ಒಂಥರ ಜೀವಾವಧಿ ಶಿಕ್ಷೆ. ಆಮೇಲೆ ಹರ್ಟ್ ವಿತ್ ರಾಬರಿ ಅದಕ್ಕೆ ಕೂಡ ಜೀವಾವಧಿ ಶಿಕ್ಷೆ. ಆಮೇಲೆ ಈ ಅತ್ಯಾಚಾರದ ಕೂಡ ಜೀವಾವಧಿ ಶಿಕ್ಷೆ. 1 ಸುಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ 7 years ಇಂಪ್ರಿಸನ್ ಅಂತ ಮಾತ್ರ ಮಾಡಿರೋದು ಇದರಲ್ಲಿ. ಬಾಕಿ ಎಲ್ಲ ಮೇಜರ್ ಜೀವಾವಧಿ ಶಿಕ್ಷೆ. ಇದಕ್ಕೆ 302 ಮರಣದಂಡನೆ ಶಿಕ್ಷೆ. ಮರಣದಂಡನೆ ಯಾವಾಗ ಸರ್ ಮೇಡಮ್? ಇಲ್ಲ, ಅವ್ರಿಗಿನ್ನೂ ಅಪೀಲ್ ಟೈಮ್ ಇರುತ್ತೆ. ಅದಕ್ಕೆ ಅವ್ರು ಅಪೀಲ್ ಹೋಗ್ಬೋದು. ಅವರು ಸರ್ಟನ್ ಟೈಮ್ ಅಂತ ಕೊಟ್ಟಿಲ್ಲ. ಇಲ್ಲ ಅವ್ರೇನು ಅಪೀಲ್ ಹೋಗ್ಲಿಕ್ಕಂದ್ರೆ ಬರುತ್ತೆ ಅದ್ರದ್ದು. ಅವ್ರು ಹೋಗ್ತಾರೆ. ಇವಾಗ ಅಪೀಲ್ ಅಂದ್ರೆ ಹೋಗ್ತಾರೆ. ಅದ್ರ ಮುಂದೆ ಭಾಳ ಪ್ರೊಸೀಜರ್ ಬೇರೆ ಇರುತ್ತೆ. ಅವರು ಆರೋಪಿಗಳಿಗೆ ಬಿಟ್ಟಂತ ವಿಚಾರ ಇವಾಗ. ಅದನ್ನ 3ರಿಗೆ ಮರಣದಂಡನೆ ಎಷ್ಟು ವರ್ಷಗಳ ಕಾಲ ಜೀವಾವಧಿ? ಎಷ್ಟು ವರಂಚಿಲ್ಲ. 1 ಅಫೆನ್ಸಿಗೆ ಅದರಲ್ಲಿ ನಿಮ್ಗೆ ಲಾಸ್ಟ್ ಕೊನೆ ಉಸಿರಿನವರೆಗೂ ಜೀವಾವಧಿ ಶಿಕ್ಷೆ ಅಂತಾನೆ 1ಕ್ಕೆ ಆಗಿರೋದು ಅದರಲ್ಲಿ. 1ರಲ್ಲಿ ಮರಣದಂಡನೆ ಜೊತೆಗೆ ಅದನ್ನು ಐತೆ ಅದರಲ್ಲಿ. ಈಗ ಡೆತ್ ಸೆಂಟೆನ್ಸ್ ಕೊಟ್ಟಲ್ಲ ಡೆಫಿನೇಷನ್, ಅದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶುಕ್ರಾಜ್, ಲಿಟ್ರಲಿ ಇವರ ಕ್ರೌರ್ಯತೆಗೆ ಇಡೀ ರಾಜ್ಯ ಅವತ್ತು ತಲ್ಲಣಗೊಂಡಿತ್ತು. ಇದೀಗ ಅವರಿಗೆ ಮರಣದಂಡನೆ ವಿಧಿಸಲಾಗಿದೆ. ಸೊ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅಂಡ್ ಈ ತೀರ್ಪಿನ ಕುರಿತಾಗಿ ಸಂಪೂರ್ಣ ಡೀಟೇಲ್ಸ್ ಕೊಡೋದಾದ್ರೆ?
ಎಸ್ ಪ್ರಜ್ವಲ, ಇದು ಒಂದು ಐತಿಹಾಸಿಕ ತೀರ್ಪು ಅಂತಾನೆ ಪರಿಗಣಿಸಲಾಗುತ್ತೆ. ಯಾಕಂತಂದ್ರೆ ಭಾರತ ಇತಿಹಾಸದಲ್ಲೇ ಕೇವಲ 9 ತಿಂಗಳಲ್ಲಿ ಈ ಒಂದು ಮರಣದಂಡನೆಯಂತಹ ಒಂದು ಶಿಕ್ಷೆ ಪ್ರಕಟ ಆಗಿದ್ದು ಇದೇ ಮೊದಲ ಬಾರಿಗೆ ಅಂತಂದು ಈಗಾಗಲೇ ಹೇಳಲಾಗ್ತಿದೆ. ಏನಂತಂದ್ರೆ ಕಳೆದ 2025 ಮಾರ್ಚ್ ನಂದು ಈ ಒಂದು ಘಟನೆ ನಡೆದಿತ್ತು. ಏನು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಸಣಾಪುರದಲ್ಲಿ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಒಂದು ಘಟನೆ ನಡೆದಿತ್ತು. ವಿದೇಶಿ ಮಹಿಳೆ ಮತ್ತು ಸ್ವದೇಶಿಯ ಒಂದು ಮಹಿಳೆ ಮೇಲೆ ಒಂದು ಅತ್ಯಾಚಾರ ನಡೆದಿತ್ತು. ಇದರ ಜೊತೆಗೆ ಇವರನ್ನು ಕಾಪಾಡಲು ಬಂದಂತಹ ಒಬ್ಬ ಒಡಿಶಾ ಮೂಲದ ಪ್ರವಾಸಿಗನ ಒಂದು ಕೊಲೆಯನ್ನು ಕೂಡ ಮಾಡಲಾಗಿತ್ತು. ಈ ಒಂದು ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನು 3 ಆರೋಪಿಗಳಿದ್ದಾರೆ, ಹಂದಿ ಅಲಿಯಾಸ್ ಮಲ್ಲು ಅಂತಂದು, ಚೇತನ್ ಸಾಹಿ ಮತ್ತು ಶರಣ್ ಬಸವ ಅಂತ 3 ಆರೋಪಿಗಳಿಗೆ ಇದೀಗ ಕೊಪ್ಪಳ ಜಿಲ್ಲಾ ಸತ್ರ ನ್ಯಾಯಾಲಯದ ಹೆಚ್ಚುವರಿ ನ್ಯಾಯಾಧೀಶ ಗಂಗಾವತಿ ಪೀಠ ನ್ಯಾಯಾಧೀಶರಾದಂತಹ ಸದಾನಂದ್ ಅವರು ಈ ಒಂದು ಐತಿಹಾಸಿಕ ತೀರ್ಪನ್ನು ಇದೀಗ ಕೊಟ್ಟಿರತಕ್ಕಂಥದ್ದು. ಏನು 3 ಆರೋಪಿಗಳಿದ್ದಾರೆ, ಆ 3 ಆರೋಪಿಗಳಿಗೆ ಇದೀಗ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿ ಈಗ ಪ್ರಕರಣವಾಗಿರ್ತಕ್ಕಂಥದ್ದು. ಏನು ಸಣಾಪುರ್ ಅಂತಂದ್ರೆ ಇದೊಂದು ಕಿಷ್ಕಿಂದೆ ಭಾಗ. ಇಲ್ಲಿ ಹನುಮ ಹುಟ್ಟಿದ ನಾಡು ಅಂಜನಾದ್ರಿ ಒಂದು ಪ್ಲೇಸ್ ಇರತಕ್ಕಂಥದ್ದು. ಅಂದ್ರೆ ಇಲ್ಲಿ ಹನುಮ ಜನ್ಮಸ್ಥಳ ಅಂತಾನೆ ಇದು ಪ್ರಖ್ಯಾತಿ ಪಡೆದಂತಹ ಒಂದು ಸ್ಥಳ ಆಗಿರತಕ್ಕಂಥದ್ದು. ಇಲ್ಲಿಗೆ ಸಾಕಷ್ಟು ಪ್ರವಾಸಿಗರು ಕೂಡ ಇಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಪಕ್ಕದಲ್ಲಿ ಹಂಪಿ ಇರೋದ್ರಿಂದ ವಿದೇಶಿ ಪ್ರವಾಸಿಗರ ಸಂಖ್ಯೆ ಕೂಡ ಇಲ್ಲಿ ಹೆಚ್ಚಾಗಿರುತ್ತೆ. ಏನು ಕಳೆದ ಮಾರ್ಚ್ ನಂದು ಈ ವಿದೇಶಿ ಪ್ರವಾಸಿಗರು ಈ ಒಂದು ಭಾಗದಲ್ಲಿ ಸಣಾಪುರ ಒಂದು ಹೋಮ್ ಸ್ಟೇಯಲ್ಲಿ ತಂಗಿದ್ದಾಗ ಅವರು ರಾತ್ರಿ ಸಮಯದಲ್ಲಿ ಏನು ನಕ್ಷತ್ರ ವೀಕ್ಷಣೆಗೆ ಎಂದು ಹೋಗಿರ್ತಾರೆ. ಇಂತಹ ಸಮಯದಲ್ಲಿ ಇಲ್ಲಿ ಈ ಒಂದು ಅತ್ಯಾಚಾರ ಘಟನೆ ನಡೆದಿರ್ತಕ್ಕಂಥದ್ದು. ಈ ಎಲ್ಲಾ ಪ್ರಕರಣ ಅಂದ್ರೆ ಗಂಭೀರವಾಗಿ ಪ್ರಕರಣವನ್ನು ಪಾಲಿಸಿದಂತಹ ನ್ಯಾಯಾಧೀಶರು ಇದೀಗ ಮರಣದಂಡನೆ ಅಂತ ಶಿಕ್ಷೆ ಪ್ರಕರಣಗೊಂಡಿರ್ತಕ್ಕಂಥ ನಿಜಕ್ಕೂ ಜಿಲ್ಲೆಯ ಜನರು ಒಂದು ರೀತಿ ನ್ಯಾಯಾಧೀಶರ ಮೇಲೆ ಒಂದು ಕೋರ್ಟ್ ಮೇಲೆ ಒಂದು ನಂಬಿಕೆ ಉಳಿಸತಕ್ಕಂಥದ್ದು ಮತ್ತು ಪೊಲೀಸರು ಕೂಡ ಒಂದು ಅತ್ಯಂತ ಚುರುಕಿನಿಂದ ಈ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡು ಈ ಒಂದು ಚಾರ್ಜ್ ಶೀಟ್ ಸಲ್ಲಿದ್ರಿಂದ ಈ ಒಂದು ತೀರ್ಪು ಬೇಗನೆ ಸಿಕ್ಕಿತ್ತಂತಂದು ಈಗ ಅಭಿಪ್ರಾಯ ಪಟ್ಟಲಾಗಿದೆ. ಪ್ರಜ್ವಲ್. ಫೈನ್ ಶುಕ್ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.